ಎಲ್ಲ ಮಕ್ಕಳ ಬಾಲ್ಯದ ಜೀವನದಂತೆ ಇಲ್ಲೊಬ್ಬ ಹುಡುಗನ ಜೀವನ ಹೀಗೆ ಪ್ರಾರಂಭವಾಯಿತು. ನೀನು ನಿನ್ನ ನೆರೆಯವನನ್ನು ಪ್ರೀತಿಸುವಂತೆ ನಿನ್ನ ಸಹೋದರನನ್ನು ಪ್ರೀತಿಸುವೆಯೋ? ನಿಮ್ಮ ತಂದೆ ತಾಯಿಯರನ್ನು ಸನ್ಮಾನಿಸುವಿರೋ? ನಿನ್ನಲ್ಲಿರುವ ಕೋಪವು ನಿನ್ನನ್ನಲ್ಲದೆ ನಿನ್ನ ತಂದೆ ತಾಯಿ, ಸ್ನೇಹಿತರು, ಸಹೋದರರೆಲ್ಲರಲ್ಲಿ ಅಸಮಾಧಾನವನ್ನು ಹುಟ್ಟಿಸುತ್ತದೆ. ನೀನು ನಿನ್ನ ದಿನವನ್ನು ಹೇಗೆ ಕಳೆಯುತ್ತಿ? ನಿನ್ನ ಸಮಯವನ್ನು ದೇವರಿಗಾಗಿ ಮೀಸಲಿಟ್ಟಿದ್ದೀಯೋ? ಎಲ್ಲರ ಜೀವಿತದಲ್ಲಿ ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗುವ ಒಬ್ಬ ವ್ಯಕ್ತಿ ಇದ್ದೇ ಇರುತ್ತಾರೆ. ಹೀಗೆ ಈ ಹುಡುಗನು ಅವನ ತಾತನ ಮುಖಾಂತರ ಹೋದದ್ದು ಸ್ಟೆಲಾರ್. ಏನಿದು ಸ್ಟೆಲಾರ್? ಕೇಳೋಕೆ ಹೊಸದಾಗಿದೆ. ನಮಗೇನು ಗೊತ್ತಾಗ್ತಾ ಇಲ್ಲ. ಇದೇನ್ ತಂದ್ಕೊಟ್ರಪ್ಪ? ಏನ್ ಮಾಡ್ಬೇಕಿದ್ರಲ್ಲಿ? ಹೀಗೆ ಈ ಹುಡುಗನಿಗೆ ಸ್ಟೆಲಾರ್ ಫಸ್ಟ್ ಡೇ ಅಲ್ಲಿ ಎಷ್ಟೆಲ್ಲ ಪ್ರಶ್ನೆಗಳಿವೆ. ಇದು ಇಮ್ಯಾಜಿನೇಷನ್ ಸ್ಟೇಷನ್, ಪ್ಲಾನೆಟ್ಸ್, ಸ್ಟಾರ್ಸ್, ರಾಕೆಟ್, ಏಲಿಯನ್ಸ್ ಇಲ್ವಾ? ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ತಾರ ಅಂತ ಆಶ್ಚರ್ಯದಲ್ಲೇ ಇದ್ದಾನೆ. ಇಲ್ಲಿಂದ ನೆಕ್ಸ್ಟ್ ಈ ಹುಡುಗ ಹೋಗಿದ್ದು ಕೆಡ್ವೆ. ಇದೇನಿದು? ಯಾವುದೋ ಮೂವಿ ಥಿಯೇಟರ್ಗೆ ಬಂದ ಹಾಗೆ ಅನಿಸ್ತಾ ಇದೆ. ಸ್ಟೆಲಾರ್ ಅಡ್ವೆಂಚರ್. ಅಯ್ಯೋ, ನಮ್ಗೆ ಕೇಳಕ್ಕೆ ಇಷ್ಟನೇ ಇಲ್ಲ. ಎಲ್ಲರೂ ಯಾಕೆ ಬೈಬಲ್ ಸ್ಟೋರಿನ ಇಷ್ಟೊಂದು ಇಂಟ್ರೆಸ್ಟ್ ಇಂದ ಕೇಳ್ತಾ ಇದ್ದಾರೆ? ಗೇಮ್ ಸ್ಟೇಷನ್ ಅಲ್ಲಿ ಆಟ ಆಡೋಕ್ಕೂ ಮನ್ಸೇ ಇಲ್ಲ ಅಂತ ಸಪ್ಪೆ ಮುಖ ಮಾಡಿದ್ದಾನೆ. ಮಕ್ಕಳೆಲ್ಲರೂ ಆಟ ಆಡುವಾಗ ಮಿಸ್ ಆಗಿ ವಾಟರ್ ಬಾಲ್ ಬಿತ್ತು ಅಷ್ಟೆ. ಆದರೆ ಈ ಹುಡುಗನ ಕೋಪ ನೋಡಿ, ಜಗಳನೇ ಶುರು ಮಾಡೋದ. ಕೆಲವೊಮ್ಮೆ ಮನುಷ್ಯನ ಆಸೆ, ನಿನ್ನದಲ್ಲದನ್ನು ಬಯಸುವುದು, ಲೈಫ್ ಟ್ರಾನ್ಸ್ಫಾರ್ಮೇಷನ್ ಅಟ್ ಸ್ಟೆಲಾರ್. ಮಕ್ಕಳಿಗೆ ಹೊಸ ಅನುಭವ, ಹೊಸ ನಿರೀಕ್ಷೆ, ಹೊಸ ಚೈತನ್ಯವನ್ನು ಹೊತ್ತು ತಂದಿರುವುದು ಈ ವರ್ಷದ ಸ್ಟೆಲಾರ್.
ದೃಶ್ಯಗಳನ್ನು ನೋಡುವ ಮುಖಾಂತರ, ದೇವರ ವಾಕ್ಯವನ್ನು ಕೇಳುವ ಮುಖಾಂತರ ಈ ಹುಡುಗ ಬದಲಾದ ರೀತಿ ಆಶ್ಚರ್ಯವಾದದ್ದು. ದೇವರನ್ನು ಅರಿತ ನಂತರ ಇವನ ಕ್ರಿಯೆಗಳಲ್ಲಿ, ಮಾತುಗಳಲ್ಲಿ ಕ್ರಿಸ್ತನನ್ನು ತೋರ್ಪಡಿಸಿಕೊಳ್ಳುತ್ತಾನೆ. ಮಕ್ಕಳು ದೇವರನ್ನು ಅರಿಯಲು ಒಂದು ಉತ್ತಮವಾದ ಅವಕಾಶ ಸ್ಟೆಲಾರ್. ಸ್ಟೆಲಾರ್, ಸಾಲ್ವೇಷನ್ ಥ್ರೂ ಎವರ್ಲಾಸ್ಟಿಂಗ್ ಲವ್, ಲೈಫ್ ಆಫ್ಟರ್ ರಿಪೆಂಟೆನ್ಸ್. ಮೊದಲನೇ ದಿನದಲ್ಲಿ ನೀವೆಲ್ಲರೂ ನೋಡಿದ ಈ ಹುಡುಗ ಈಗ ಬದಲಾದ ಜೀವಿತದೊಂದಿಗೆ ದೇವರಿಗೆ ವಿಧೇಯನಾಗಿ ಎಲ್ಲ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾನೆ. ಕೋಪದಿಂದ ವರ್ತಿಸುತ್ತಿದ್ದ ಈತ ಈಗ ಎಲ್ಲರನ್ನೂ ಸಂತೈಸುವವನಾಗಿದ್ದಾನೆ. ಅತಿಯಾಸೆಯಿಂದ ಎಲ್ಲವನ್ನೂ ಬಯಸುವುದಕ್ಕಿಂತ ಕೊಡುವುದರಲ್ಲಿ ಖುಷಿಯನ್ನು ಕಂಡಿದ್ದಾನೆ. ತನ್ನ ತಪ್ಪಿನ ಅರಿವಾಗಿ ಸ್ನೇಹಿತನ ವಸ್ತುವನ್ನು ಹಿಂದಿರುಗಿಸುತ್ತಾನೆ. ಕಳೆದುಕೊಂಡ ಸಂತೋಷವೆಲ್ಲವನ್ನು ಸ್ನೇಹಿತರ ಮೂಲಕ ತಿರುಗಿ ಪಡೆದುಕೊಂಡಿದ್ದಾನೆ. ನಿಮಗೆ ಕೊಟ್ಟಿರುವ ಬೈಬಲ್ ಬಡ್ಡಿಯನ್ನು ನೀವು ಒಮ್ಮೆಯಾದರೂ ಗಮನಿಸಿದ್ದೀರೋ? ನೀವು ಗಮನಿಸಿ ಅದರಲ್ಲಿರುವ ವಾಕ್ಯವನ್ನು ಅಳವಡಿಸಿಕೊಂಡಿದ್ದರೆ ಈ ಹುಡುಗನಂತೆಯೇ ದೇವರ ವಾಕ್ಯವು ನಿಮ್ಮ ಜೀವಿತಗಳಲ್ಲಿ ಕಾರ್ಯ ಮಾಡಿ. ನೀವು ಕೂಡ ಸ್ಟೆಲಾರ್ನಲ್ಲಿ ಕಲಿತಂತಹ ಎಲ್ಲ ವಿಷಯವನ್ನು ಕೇವಲ 5 ದಿನ ಸೀಮಿತ ಮಾಡದೆ ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಕತ್ತಲೆಯಲ್ಲಿಯೂ ಪ್ರಕಾಶಿಸುವ ನಕ್ಷತ್ರಗಳಾಗಿರಿ. When life feels dark, shine Jesus' light.